ನಾವು ಯಾರಿಗೇ ಆಗಲಿ ಸಹಾಯವನ್ನು ಮಾಡೋದಕ್ಕೆ ಶ್ರೀಮಂತರೇ ಆಗಬೇಕು ಅನ್ನತಕ್ಕಂಥ ಅವಶ್ಯಕತೆ ಏನಿಲ್ಲ. ಒಂದು ಚಿಕ್ಕ ಸಹಾಯವನ್ನು ಮಾಡಿದರೂ ಕೂಡ ಅವರಿಗೆ ದೊಡ್ಡ ಸಹಾಯವನ್ನು ಮಾಡಿಸ್ಕೊಂಡ್ವಿ ಅಂತ ಅವರಿಗೂ ಅನಿಸುತ್ತೆ, ನಮಗೂ ಕೂಡ ತೃಪ್ತಿ ಆಗತಕ್ಕಂಥದ್ದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಒಬ್ಬರಿಗಾದರೂ ಕೂಡ ನಾವು ಸಹಾಯ ಮಾಡತಕ್ಕಂಥದ್ದನ್ನು ನಾವು ಕಲಿಬೇಕು. ಒಬ್ಬ ಹುಡುಗ ಸಮುದ್ರ ದಡದಲ್ಲಿ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಸಾವಿರಾರು ಮೀನುಗಳು ದಡದಲ್ಲಿ ಬಂದು ಬಿದ್ದು ಒದ್ದಾಡ್ತಾ ಇರ್ತವೆ. ಅವುಗಳನ್ನು ನೋಡಿ ತುಂಬ ಬೇಸರ ಆಗುತ್ತೆ ಅವನಿಗೆ. ಅವನೇನು ಮಾಡ್ತಾನೆ, ಒಂದೊಂದೇ ಮೀನನ್ನು ತೆಗೆದು ಮತ್ತೆ ಸಮುದ್ರದೊಳಗಡೆ ಹಾಕ್ತಾ ಹೋಗ್ತಾ ಇರಬೇಕಾದ್ರೆ ಅವುಗಳನ್ನು ನೋಡ್ತಾನೆ, ಈಜ್ಕೊಂಡು ತುಂಬ ಖುಷಿಯಾಗಿ ಹೋಗ್ತಾ ಇರ್ತವೆ. ಅದನ್ನು ನೋಡಿ ಇವನಿಗೂ ಕೂಡ ಖುಷಿ ಆಗುತ್ತೆ. ಮತ್ತು ಹಾಗೆ ಹಾಕ್ತಾ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಅದೇ ಥರ ಒಬ್ಬ ವ್ಯಕ್ತಿ ಅದನ್ನು ನೋಡ್ತಾನೆ. ನೋಡಿಬಿಟ್ಟು, ಅಲ್ಲ ಮಗು, ನೀನು ಈ ಮೀನುಗಳನ್ನು ಒಂದೊಂದೇ ತೆಗೆದು ಹಾಕ್ತಾ ಇದೆಯಲ್ಲ, ಈ ಸಾವಿರಾರು ಮೀನುಗಳನ್ನು ಕೂಡ ನೀನು ಬದುಕ್ಸೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಅಂಕಲ್, ನನಗೆ ಸಾವಿರಾರು ಮೀನುಗಳನ್ನೆಲ್ಲ ಬದುಕ್ತೀನಿ ಅಂತ ನನಗೆ ಅನಿಸೋದಿಲ್ಲ, ಆದರೆ ಬದುಕ್ಸೋಕ್ಕಾಗೋದು ಇಲ್ಲ. ಆದರೆ ಒಂದೆರಡು ಮೀನುಗಳನ್ನಾದರೂ ನಾನೊಂದು ಸಮುದ್ರದೊಳಗಡೆ ಬಿಟ್ಟು ಅವುಗಳಿಗೆ ಜೀವವನ್ನು ಕೊಡ್ತಾ ಇದ್ದೀನಲ್ಲ, ಅವು ತುಂಬ ಖುಷಿಯಾಗಿ ಹೋಗ್ತಾ ಇದ್ದಾವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇ ರೀತಿಯಲ್ಲಿ ನಾವು ಕೂಡ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಆಗಲಿ ಚಿಕ್ಕದಾದ ಸಹಾಯವನ್ನು ಮಾಡಿದ್ರೆ ಕೂಡ ಅವರಿಗೆ ಜೀವ ಉಳಿಸಿದ ರೀತಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಆ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಾವು ದೊಡ್ಡ ವ್ಯಕ್ತಿಗಳೇ ಆಗಬೇಕಾದಂಥ ಅವಶ್ಯಕತೆ ಇಲ್ಲ, ಶ್ರೀಮಂತರಾಗಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ಸಹಾಯವನ್ನು ಮಾಡಿದ್ರೂ ಕೂಡ ಅವರಿಗೆ ತುಂಬ ಖುಷಿ ಆಗುತ್ತೆ. ನಮಗೂ ಕೂಡ ಸಹಾಯವನ್ನು ಮಾಡಿದ್ವಿ ಅನ್ನತಕ್ಕಂಥ ಒಂದು ಸಂತೋಷವೂ ಕೂಡ ನಮಗೆ ಇರುತ್ತೆ.